ಅದೇನ್ ಹಣೆ ಬರೋನೋ ಗೊತ್ತಿಲ್ಲ ನನ್ಗಂತೂ. ಒಂದಾದ್ಮೇಲೆ ಒಂದ್ ಪ್ರಾಬ್ಲಮ್ ಬರ್ತಾನೆ ಐತೆ. ಅದ್ ಏನಾಯ್ತೋ ಎತ್ತಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಡಿಸ್ಕ್ ಮತ್ತೆ ಒಡೆದೋಗೈತೆ, ಪಂಚರ್ ಆಗೈತೆ ಅನ್ಕೊಂಡಿದ್ದೆ, ನಾನು ಸರಿಯಾಗಿ ನೋಡಿರ್ಲಿಲ್ಲ. ಮತ್ತೆ ಬೆಳಗ್ಗೆ ಪಂಚರ್ ಹಾಕ್ಸೋಣ ಅಂತ ಬಂದಾಗ ಟ್ಯೂಬ್ ಹೋಗಿತ್ತು, ಡಿಸ್ಕ್ ಹೊಡೆದೋಗಿತ್ತು. ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾವು ಮತ್ತೆ ಡಿಸ್ಕ್ ಚೇಂಜ್ ಮಾಡಿಸ್ಬೇಕು. ಅದಕ್ಕೆ ಸ್ಟೆಪ್ನಿ ಇತ್ತು, ಚಿಕ್ಕ ಟೈರ್ ಇತ್ತು. ಸ್ಟೆಪ್ನಿಗೆ ಒಂಥರ ಕಾಣಿಸುತ್ತೆ ಸ್ಟೆಪ್ನಿ ಚಿಕ್ಕ ಟೈರ್ ಹಾಕಿದ್ರೆ ನನ್ನ ಗಾಡಿಗೆ. ಅದಕ್ಕೆ ಎತ್ಬಿಟ್ಟು ಇದನ್ನ ಜಾಕ್ ಹಾಕಿ ಎತ್ತಾ ಇದೀನಿ. ಎತ್ಬಿಟ್ಟು ಚೇಂಜ್ ಮಾಡ್ಕೊಂಡು ಹೋಗ್ಬೇಕು, ತರಬೇಕು, ಹೊಸ ಡಿಸ್ಕ್ ತರಬೇಕು. ಹೋಗಿ ಇಲ್ಲಿ ಪಾವಗಡದಲ್ಲಿ ರೆಡ್ಡಿ ಆಟೋಮೊಬೈಲ್ಸ್ ಅಂತ ಐತೆ, ಇವ್ರ ಹತ್ರನೇ ಎಲ್ಲ ಐಟಮ್ ಸಿಗೋದು ನಮ್ಮ ಪಾವಗಡದಲ್ಲಿ. ತಗೊಂಡು ಮತ್ತೆ ಹೊಸ ಡಿಸ್ಕ್ ಹಾಕ್ಸ್ಬೇಕು. ಈಗ ಹೊಸ ಡಿಸ್ಕ್ ತಗೊಂಡು ಇದು ಅಷ್ಟೊಂದು ಗೇಜಿಲ್ಲ, ಹಳೆ ಡಿಸ್ಕ್ ಇದ್ದಷ್ಟು ಗೇಜಿಲ್ಲ. ಇದು ಶೋರೂಮಲ್ಲಿ ಬರೋದೇ ಎಷ್ಟೋ ಚೆನ್ನಾಗಿತ್ತು, ಅಲ್ಲಿಂದ ಬಂದಿದೆ. ಮತ್ತೆ ನಾವು ಟ್ಯೂಬ್ ಟೈರ್ ಎಲ್ಲ ಫಿಟ್ ಮಾಡಿಸ್ತಾ ಇದೀವಿ ಹೊಸ ಡಿಸ್ಕಿಗೆ. ಫೈನಲ್ ಆಗಿ ಈ ತರ ಫಿಟ್ ಮಾಡೋರೆ ನೋಡಿ, ಯಾವ ತರ ಸಖತ್ತಾಗಿ ಕಾಣ್ತೈತೆ. ಏನ್ ಮಾಡೋಣ, ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಜೀವನದಲ್ಲಿ. ಇವೆಲ್ಲ ಕಾಮನ್ ಅನ್ಕೊಂಡು ಶಿಸ್ತಾಗಿ ನಾವು ಅಲ್ಲಿಂದ ಬಂದಿದ್ದೆ ಲೋಡಿಂಗ್ ಪಾಯಿಂಟ್ ಹತ್ರ ಬಂದು ಈ ತರ ಲೋಡ್ ಮಾಡ್ಕೊಂಡಿದೀವಿ. ಈ ತರ ಲೋಡ್ ಮಾಡ್ಕೊಂಡು ಹೊರಡ್ಬೇಕು. ಈಗ ತೋಟದಿಂದ ಟಗ್ಗ ಟಾರ್ಪಲ್ ಹಾಕೊಂಡು ನಮ್ಮ ಪಯಣ ಬೆಂಗಳೂರು ಕಡೆ ಅಂತ ಹೊರಡ್ಬೇಕು. ಎಲ್ಲ ಲೋಡ್ ಗಿಡ್ ಆಗಿ ಮತ್ತೆ ಕಾಟ ಹತ್ರ ಹೋಗೋ ಅಷ್ಟೊತ್ತಿಗೆ ಟೈಮ್ ಬಂದ್ಬಿಟ್ಟು 7-7:30 ಆಗಿತ್ತು. ನಾನು ಒಬ್ಬನೇ ಇದೀನಿ ಕಾಟ ಹತ್ರ, ಎಲ್ಲ ಗಾಡಿಗಳು ಹೊಂಟೋದು ಆಗ್ಲೇ ನಮ್ಮ ಲೋಡ್ ಮಾಡಿಸಿರೋ ಗಾಡಿಗಳು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬ ಇಷ್ಟ ಆಗಿರೋ ಒಂದು ಫಾಲೋ ಮಾಡ್ಕೊಳ್ಳಿ.